27 ಆಗಸ್ಟ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 11ನೇ ದಿನ. ಬನ್ನಿ ಇವತ್ತಾದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಲಾಜಿಕ್ ಬೈಂಡ್ ದ ಟ್ರೇಡ್ಸ್ ನೋಡೋಣ. ಟೋಟಲ್ ನಾನು ಇವತ್ತು ತಗೊಂಡಂಥ ಟ್ರೇಡ್ಸು 3 ಟ್ರೇಡ್ಸು. ಒಂದು SRF, ಇದರಲ್ಲಿ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ನಾನು ಆರ್ಡರ್ ಕ್ಯಾನ್ಸಲ್ ಮಾಡಬೇಕಾಯಿತು. ಅದನ್ನು ಇನ್ನೊಂದು ಟ್ರೇಡ್ ಬಂತು LTIM, ಇದರಲ್ಲಿ ನನಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗಿ ₹250 ಲಾಸಸ್ ಆಗಿದೆ. ಇನ್ನೊಂದು ಅಲ್ಟ್ರಾ ಸಿಂಪೋ, ಇದರಲ್ಲಿ ನನಗೆ ಟೋಟಲ್ ₹470 ಲಾಸಸ್ ಆಗಿದೆ. ಟೋಟಲ್ ನಾನು ಇವತ್ತು ಆಗಿರೋಂಥ ಲಾಸಸ್ ಟೋಟಲು ₹700. ಬನ್ನಿ 3 ಟ್ರೇಡಿನ ಲಾಜಿಕ್ ಚೆಕ್ ಮಾಡೋಣ. SRF, ಇಲ್ಲಿ ನೀವು ನೋಡ್ಬೋದು SRF ಅಲ್ಲಿ ಏನಾಗಿದೆ ಅಂತಂದರೆ ಇದೊಂದು ಟ್ರೆಂಡ್ ಲೈನ್ ಇದೆ. ಇದನ್ನು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾ ಇತ್ತು ಟ್ರೆಂಡ್ ಲೈನು. ಇದನ್ನ ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಕೂಡ ಮಾಡಿದೆ. ಇಲ್ಲಿ ಆಲ್ರೆಡಿ 2 to 3 ಟೈಮ್ಸ್ ಈ ಲೈನನ್ನು ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟ್ ರಿವರ್ಸ್ ಬಂದಿತ್ತು. ಇವತ್ತು ಮಾರ್ನಿಂಗ್ ಏನಾಗಿದೆ ಅಂತಂದರೆ ಇಫ್ ಐ ಗೋ ಟು 5 ಮಿನಿಟ್ಸ್ ಚಾರ್ಟ್, ಇಲ್ಲಿ ನೋಡ್ಬೋದು 5 ಮಿನಿಟ್ಸಲ್ಲಿ ಫಸ್ಟ್ ಕ್ಯಾಂಡಲ್ಲು ಹೈ ಓಪನ್ ಆಗಿ ಮತ್ತೆ ಕೆಳಗಡೆ ಬಂದಿತ್ತು. ನೆಕ್ಸ್ಟ್ ಕ್ಯಾಂಡಲ್ ಯಾವಾಗ ಇಲ್ಲಿ ಸಪೋರ್ಟ್ ತಗೊಂಬಿಟ್ಟು ಅಪ್ ಸೈಡ್ ಹೋಯ್ತಲ್ಲೋ, ಈ ಫಸ್ಟ್ ಕ್ಯಾಂಡಲ್ ಹೈ ಇಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ನನ್ನ ಸ್ಟಾಪ್ ಲಾಸ್ ಇಲ್ಲಿ ಲೋ ಆಗಿತ್ತು. ಇದು ಓನ್ಲಿ 10 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ನಾನು ಎಂಟ್ರಿ ಕೊಡಬೇಕಾಗಿತ್ತು. ನಾನು ಅಲ್ಲಿಗೆ ಸಡನ್ನಾಗಿ ಆಸ್ ಎ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡೋಕೆ ಸಮ್ ಪ್ರಾಬ್ಲಮ್ ಆಗಿಬಿಟ್ಟು ಇಲ್ಲಿ ಮೋರ್ ಕ್ವಾಂಟಿಟಿ ನಾನು ಎಂಟರ್ ಆಗಿದ್ದೆ. ಸೊ ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದೆ. ಇಲ್ಲ ಅಂದರೆ ಇದು ಈಜಲ್ಲಿ ನನಗೆ 1:1 ಪ್ರಾಫಿಟ್ ಆಗ್ತಾಯಿತ್ತು. ಇದು ನಂದು 1ನೇ ಟ್ರೇಡು. ಅಲ್ಟ್ರಾಟೆಕ್ ಸಿಮೆಂಟ್, ಇದರ ನನ್ನ 2ನೇ ಟ್ರೇಡ್. ಇಲ್ಲಿ ನೋಡ್ಬೋದು ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಏನಾಗಿದೆ ಇಲ್ಲ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಅದನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿತ್ತು. ಇನ್ನು 5 ಮಿನಿಟ್ಸ್ ಕ್ಯಾಂಡಲ್ ಚೆಕ್ ಮಾಡಿದ್ರಿ ಅಂತಂದರೆ ನೋಡೋದು ಫಸ್ಟ್ ಕ್ಯಾಂಡಲ್ ಇದು ಮೇಲ್ಗಡೆ ಓಪನ್ ಆಗಿತ್ತು. ಅದ ನಂತರ ನಾನು ಎಂಟ್ರಿ ಕೊಟ್ಟಿದ್ದು ಸಮ್ವೇರ್ ಅರೌಂಡ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ. ನಂದು ಸ್ಟಾಪ್ ಲಾಸ್ ಇದ್ದಿದ್ದು ಪ್ರೀವಿಯಸ್ ಡೇ ಕ್ಲೋಸ್ ಹತ್ರ ಇತ್ತು. ಅದ ನಂತರ ಇದು ಮಾರ್ಕೆಟ್ ರಿವರ್ಸ್ ಬಂದುಬಿಟ್ಟು ಇಲ್ಲಿ ನಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇದರಲ್ಲಿ ನನಗೆ ₹500 ಲಾಸಸ್ ಆಗಿದೆ. 3ನೇ ಟ್ರೇಡ್ LTI ಮೈಂಟ್ರಿ, ಇದರಲ್ಲಿ ನೀವು ನೋಡ್ಬೋದು ಏನಾಗಿದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಇದು ಆಲ್ರೆಡಿ ಮಲ್ಟಿಪಲ್ ಟೈಮ್ ಟೆಸ್ಟ್ ಕೂಡ ಮಾಡಿತ್ತು. ಇವತ್ತು ಮಾರ್ನಿಂಗ್ ಸೆಕೆಂಡ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ಮೇಲೆ ನಾನು ಎಂಟ್ರಿ ಸಮ್ವೇರ್ ಅರೌಂಡ್ ಇಲ್ಲಿ ತಾಂಡಿದ್ದೆ. ಈ ಮಾರ್ಕೆಟ್ ರಿವರ್ಸ್ ಬರೋದು ನೋಡಿಬಿಟ್ಟು ನಾನು ಆರ್ಡರ್ ಇಲ್ಲಿ ರಿಪ್ಲೇಸ್ ಮಾಡಿದ್ದೆ, ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ. ನನ್ನ ಸ್ಟಾಪ್ ಲಾಸ್ ಈ ಪ್ರೀವಿಯಸ್ ಡೇ ಕ್ಲೋಸ್ ಕೆಳಗಡೆ ಇತ್ತು. ಅದ ನಂತರ ಮಾರ್ಕೆಟ್ ಮೇಲ್ಗಡೆ ಹೋದ್ಮೇಲೆ ನಾನು ಟ್ರಯಲ್ ಮಾಡಿದೆ. ಸಮ್ವೇರ್ ಅರೌಂಡ್ ಈ ಕ್ಯಾಂಡಲಲ್ಲಿ ನಂದು ಸ್ಟಾಪ್ ಲಾಸ್ ಇಟ್ಟಾಗಿ ಇದರಲ್ಲಿ ಒಂದು ₹250 ನಂದು ಲಾಸಸ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.